ಸುಡು ಬಿಸಿಲು ಆಘಾತ ತರುವಷ್ಟು ಅಸಾಧ್ಯ ತಾಪ ಏರಿಸಿಕೊಂಡಿದೆ. ಮನೆಯಿಂದ ಹೊರಗೆ 2 ಹೆಜ್ಜೆ ಇರಿಸುವಷ್ಟರಲ್ಲಿ ಸೂರ್ಯನ ಕೆಂಡದಂತ ಬಿಸಿಲು ತಾಪ ಮೈಸೂಡುತ್ತೆ. ಬಿಸಿಲಲ್ಲಿ 10 ನಿಮಿಷ ನಡೆದು ಸಾಗುವಷ್ಟರಲ್ಲೇ ಸಾಕು ಬೇಕು ಅನಿಸಿಬಿಟ್ಟಿರುತ್ತೆ. ಅಲ್ಲದೆ ಈ ಸಂದರ್ಭ ವಿಪರೀತ ಬಿಸಿಲಲ್ಲಿ ಕೆಲಸ ಓಡಾಟವು ಅಪಾಯಕಾರಿ. ಆ ನಿಟ್ಟಿನಲ್ಲಿ ಸುಡು ತಾಪದ ಬೇಗೆಯಲ್ಲಿ ಎದುರಾಗಬಹುದಾದ ಅಪಾಯಗಳು ಮತ್ತದನ್ನು ತಪ್ಪಿಸುವ ತಂತ್ರಗಳ ಬಗ್ಗೆ ಇಲ್ಲಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರಗಳು. ಇನ್ನು ಮತ್ತಷ್ಟು ದಿನ ಬಿಸಿಲ ವಿಪರೀತ ತಾಪ. ಬಿಸಿಲು ಇಳಿಯೋವರೆಗೂ ತಂಪಾಗಿರಲು ಹೀಗೆ ಮಾಡಿ. ಬಿಸಿಲ ಆಘಾತಕ್ಕೆ ಸಿಲುಕಿ ಮೃತಪಡ್ತಾ ಇರೋರು, ಕಾಲರಾದಂಥ ರೋಗಕ್ಕೆ ಜೀವ ತೆರತಾ ಇರೋರ ಸುದ್ದಿಗಳು ಬರುತ್ತಲೇ ಇವೆ. ಮುಂದಿನ ಹಂತದಲ್ಲಿ ದೇಹದ ಉಷ್ಣತೆ 103, 104 ಡಿಗ್ರಿ ಫ್ಯಾರನೀಟ್ ತಲುಪತ್ತೆ. ಜ್ವರ ಇದ್ರೂ ಇಲ್ಲದಿದ್ರೂ ದೇಹದ ಉಷ್ಣತೆ ಮಾತ್ರ ಹೆಚ್ಚಾಗಿರುತ್ತೆ. ಇಂಥ ದಿನಗಳಲ್ಲಿ ಬೇಸಿಗೆಯಲ್ಲಿ ನಮ್ಮ ಮತ್ತು ನಮ್ಮ ಕುಟುಂಬದ ಕಾಳಜಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ. ಬಿಸಿಲ ಬೇಗಿಗೆ ಈಗಾಗಲೇ ಭೂಮಿ ಸುಡ್ತಿದೆ. ಎಲ್ಲರೂ ಬಸವಳಿಯುತ್ತಿದ್ದಾರೆ. ಆದ್ರೂ ಮಳೆಯ ಸೂಚನೆ ಇಲ್ಲ. ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಎಂಬಂತೆ ಉಷ್ಣತೆ ಇನ್ನೂ ಹೆಚ್ಚುತ್ತದೆಂಬ ಭವಿಷ್ಯವಾಣಿ ಹವಾಮಾನ ತಜ್ಞರಿಂದ ಮೊಳಗುತ್ತಿದೆ. ಬಿಸಿಲಿನ ಆಘಾತಕ್ಕೆ ಸಿಲುಕಿ ಮೃತಪಡ್ತಾ ಇರೋರು, ಕಾಲರಾದಂಥ ರೋಗಕ್ಕೆ ಜೀವ ತೆರ್ತಾ ಇರೋರು ಸುದ್ದಿಗಳನ್ನ ನೋಡ್ತಲೇ ಇದ್ದೇವೆ. ಶಾಖದ ಅಲೆಗಳು ಅಥವಾ ಆಡು ಮಾತಿನಲ್ಲಿ ಹೇಳುವಂತಹ ಹೀಟ್ ವೇವ್ ಅಂದ್ರೆ ಏನು ಅಂತಲೇ ನೋಡ್ತಾ ಹೋಗೋಣ. ಯಾವುದೇ ಭೌಗೋಳಿಕ ಪ್ರದೇಶದ ಉಷ್ಣತೆಯು ಇದ್ದಕ್ಕಿದ್ದಂತೆ ತೀಕ್ಷ್ಣವಾಗಿ ಮೇಲೇರಿ ತನ್ನ ಸಾಮಾನ್ಯ ಮಟ್ಟವನ್ನ ಮೀರೋದನ್ನ ಹೀಟ್ ವೇವ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ತಂಪಾಗಿರುವ ಗಿರಿನೆತ್ತಿಗಳಲ್ಲಿ 30ರಿಂದ 32 ಡಿಗ್ರಿ ಸೆಲ್ಸಿಯಸ್ ಮೀರಿದ್ರೆ ಅಥವಾ ಬಯಲು ಸೀಮೆಗಳಲ್ಲಿ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಮೀರಿದ್ರೆ ಆ ದಿನಗಳಲ್ಲಿ ಶಾಖದ ಅಬ್ಬರ ಜೋರಾಗಿದೆ ಅಂತಲೇ ಲೆಕ್ಕ. ಮಾರ್ಚ್ ಕಡೆಯ ವಾರದಲ್ಲಿ ಇದ್ದಕ್ಕಿದ್ದಂತೆ ಮೇಲೇರಿರುವ ತಾಪಮಾನ ಏಪ್ರಿಲ್ 2ನೇ ವಾರ ಮುಗಿಯುತ್ತಾ ಬಂದರೂ ಕೂಡ ತಂಪಾಗುವುದಕ್ಕೆ ಒಲ್ಲೆನೆಂದು ಹಠ ಹಿಡಿದು ಕೂತಂತಿದೆ. ಹೀಗೆ ಸಾಮಾನ್ಯ ಮಟ್ಟವನ್ನ ಮೀರಿ ಇದ್ದಕ್ಕಿದ್ದಂತೆ ಉಷ್ಣತೆ ಮೇಲೇರಿರೋದ್ರಿಂದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಬಹುದು. ಸುಸ್ತು, ಆಯಾಸ, ಎಚ್ಚರ ತಪ್ಪೋದು, ಚರ್ಮದ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ತಲೆದೋರಬಹುದು. ಹೀಟ್ ಎಕ್ಸಾಷನ್ ಅಂತ ಕರೆಯಲಾಗುವ ಈ ಅವಸ್ಥೆಯಲ್ಲಿ ಹಲವು ಹಂತಗಳಿವೆ. ಮೊದಲ ಹಂತದಲ್ಲಿ ಹೊರಗಿನ ತಾಪಮಾನಕ್ಕೆ ತನ್ನಷ್ಟಕ್ಕೆ ದೇಹ ಬಿಸಿಯಾಗಲಾರಂಭಿಸುತ್ತೆ. ಇದಕ್ಕೆ ಪೂರಕವಾಗಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದು ದೈಹಿಕವಾಗಿ ಚಟುವಟಿಕೆಯು ತೀವ್ರವಾಗಿದ್ದರೆ ಆಯಾಸ, ಸುಸ್ತು ಕಾಣಲಾರಂಭಿಸುತ್ತೆ. ಇದು ಪ್ರಾರಂಭಿಕ ಹಂತ. ಇದೇ ಮುಂದುವರಿದು ಸ್ನಾಯುಗಳಲ್ಲಿ ನೋವು, ದುರ್ಬಲತೆ ಅನುಭವಕ್ಕೆ ಬರಬಹುದು. ಇದು ದೇಹದಲ್ಲಿ ನೀರು ಮತ್ತು ಅಗತ್ಯ ಲವಣಾಂಶಗಳು ಕಡಿಮೆಯಾಗೋದ್ರಿಂದ ಉಂಟಾಗುವ ಅವಸ್ಥೆ. ಕೈ, ಕಾಲು, ತೋಳು, ತೊಡೆಗಳೆಲ್ಲ ಮರಗಟ್ಟಿದ ಅನುಭವ ಇದರಿಂದ ಉಂಟಾಗಬಹುದು. ಇನ್ನು ಮುಂದಿನ ಹಂತದಲ್ಲಿ ದೇಹದ ಉಷ್ಣತೆ 103, 104 ಡಿಗ್ರಿ ಫ್ಯಾರನೀಟ್ ತಲುಪುತ್ತೆ. ಜ್ವರ ಇದ್ರೂ ಇಲ್ಲದಿದ್ರೂ ದೇಹದ ಉಷ್ಣತೆ ಮಾತ್ರ ಹೆಚ್ಚಾಗಿರುತ್ತೆ. ಜೊತೆಗೆ ತಲೆನೋವು, ಹೊಟ್ಟೆ ತೊಳಸೋದು, ವಾಂತಿ, ಕಿರಿಕಿರಿ, ಮೂತ್ರ ಬಾರದಿರೋದು, ಬೀಳುವಷ್ಟು ಆಯಾಸವಾಗೋದು, ರಕ್ತದೊತ್ತಡ ಕಡಿಮೆಯಾಗಿ ಕುಸಿದು ಬೀಳೋದು ಇಂಥ ಲಕ್ಷಣಗಳೆಲ್ಲ ತೋರಬಹುದು. ಇವಿಷ್ಟೇ ಅಲ್ಲ, ಮಾನಸಿಕ ಗೊಂದಲ, ಚರ್ಮವೆಲ್ಲ ಒಣಗಿ ಕೆಂಪಗಾಗೋದು, ಬೆವರೇ ಬಾರದಿರೋದು, ಫಿಟ್ಸ್ ಬಂದಂತಾಗೋದು, ಅಂಗಾಂಗ ವೈಫಲ್ಯಕ್ಕೂ ಕೂಡ ಇದು ಎಡೆ ಮಾಡಿಕೊಡಬಹುದು. ಇದನ್ನ ಹೀಟ್ ಸ್ಟ್ರೋಕ್ ಅಥವಾ ಶಾಖದ ಆಘಾತ ಅಂತ ಕರೆಯಲಾಗುತ್ತೆ. ಈ ಹಂತಕ್ಕೆ ಹೋದರೆ ಇದು ಮಾರಣಾಂತಿಕವಾಗಬಹುದು. ಹಾಗಿದ್ರೆ ಇಂತಹ ಅಪಾಯವನ್ನ ತಪ್ಪಿಸಲು ಇಂತಹ ಸಂದರ್ಭಗಳಲ್ಲಿ ಏನ್ ಮಾಡಬೇಕು? ಬಿಸಿಲಿನ ಆಘಾತದ ಪ್ರಾರಂಭಿಕ ಲಕ್ಷಣಗಳು ಕಾಣ್ತಿದ್ದಂತೆ ಆ ವ್ಯಕ್ತಿಯನ್ನ ನೆರಳಿಗೆ ಕರೆತನ್ನಿ. ಮಾಡ್ತಾ ಇರೋ ಚಟುವಟಿಕೆಗಳನ್ನ ಬಿಟ್ಟು ವಿಶ್ರಾಂತಿ ನೀಡಬೇಕು. ದೇಹಕ್ಕೆ ತಂಪಾದ ನೀರು, ಎಳನೀರು ಅಥವಾ ಎಲೆಕ್ಟ್ರೋಲೈಟ್ ಪೇಯಗಳನ್ನ ಒಂದೊಂದು ಗುಟುಕಾಗಿ 16 ನಿಮಿಷಗಳವರೆಗೆ ಕುಡಿಸುತ್ತಿರಿ. ಒಮ್ಮೆಲೆ ಗಂಟಲಿಗೆ ಸುರಿಬೇಡಿ. ಬಿಗಿಯಾದ ಬಟ್ಟೆಗಳನ್ನ ಧರಿಸಿದರೆ ಸಡಿಲಿಸಿ. ದೇಹದ ಮೇಲೆಲ್ಲ ತಂಪಾದ ಗಾಳಿ ಹಾಕಿ. ಸಾಧ್ಯವಾದ್ರೆ ತಂಪಾದ ಬಟ್ಟೆಯಿಂದ ಇಡೀ ಮೈಯನ್ನೆಲ್ಲ ಒರೆಸಿ. ನಂತರ ಗಾಳಿ ಹಾಕಿ. ಮುಂದಿನ ಅರ್ಧ ತಾಸಿನಲ್ಲಿ ಆ ವ್ಯಕ್ತಿಯ ಆರೋಗ್ಯ ಸುಧಾರಿಸದೇ ಇದ್ದರೆ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಇನ್ನು ಈ ಪರಿಸ್ಥಿತಿಯಿಂದ ಪೂರ್ಣ ಚೇತರಿಸಿಕೊಳ್ಳಲು 1 ವಾರದವರೆಗೂ ಬೇಕಾಗುತ್ತೆ. ಇಂಥ ದಿನಗಳಲ್ಲಿ ವಿಶ್ರಾಂತಿ, ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ನೀರು ಕುಡಿಯೋದು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸಗಳು. ಇದಲ್ಲದೆ ಬಿಸಿಲಿಗೆ, ಶಾಖಕ್ಕೆ ಒಡ್ಡಿಕೊಳ್ಳೋದು ಸಲ್ಲದು. ದೈಹಿಕ ಚಟುವಟಿಕೆಗಳನ್ನು ಕೂಡ ಮಿತವಾಗಿಸಬೇಕು. ಅಂದ್ರೆ ಬೆವರು ಹರಿಯುವಂತೆ ವ್ಯಾಯಾಮ ಮಾಡೋದು, ಬಿಸಿಲಿನ ಕೆಲಸಗಳು ಮುಂತಾದವು ಚೇತರಿಕೆಯನ್ನ ಕಷ್ಟಕರವಾಗಿಸ್ತವೆ. ಈ ಅವಧಿಯಲ್ಲಿ ಮಾನಸಿಕ ಗೊಂದಲ, ಅರೆಪ್ರಜ್ಞೆ ಅಥವಾ ಎಚ್ಚರ ತಪ್ಪೋದು, ನೀರನ್ನೇ ಕುಡಿಯಲಾಗದ ಸ್ಥಿತಿಗಳೇನಾದ್ರೂ ಕಂಡು ಬಂದ್ರೆ ಮತ್ತೆ ವೈದ್ಯಕೀಯ ನೆರವು ಬೇಕಾಗತ್ತೆ.
ಹಾಗಿದ್ರೆ ಇಂತಹ ಪರಿಸ್ಥಿತಿಯನ್ನ ತಡೆಯೋದಿಕ್ಕಾಗೋದಿಲ್ವೇ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ಈ ಅವಸ್ಥೆಯನ್ನ ಖಂಡಿತ ತಡೆಯಬಹುದು. ಬಾಯಾರಿಕೆ ಆಗದಿದ್ರೂ ದಿನವಿಡೀ ಅಲ್ಪ ಸ್ವಲ್ಪ ನೀರು ಗುಟುಕಿಸುತ್ತಲೇ ಇರಿ. ಆಗಾಗ ಹಣ್ಣಿನ ರಸ, ಎಳನೀರು, ಕಬ್ಬಿನ ರಸ, ಪಾನಕ, ಮಜ್ಜಿಗೆ, ORS ಮುಂತಾದ ಯಾವುದೇ ಆರೋಗ್ಯಕರ ಪೇಯಗಳನ್ನ ಹೆಚ್ಚಾಗಿ ಸೇವಿಸಿ. ಪಾನೀಯಗಳ ಸೇವನೆಯಿಂದ ಒಂದೊಮ್ಮೆ ಊಟದ ಇಚ್ಛೆ ಇಲ್ಲ ಅನ್ಸಿದ್ರೆ ರಾಗಿ ಅಂಬಲಿ, ತರಕಾರಿಗಳ ಸೂಪ್, ಹಣ್ಣಿನ ಸ್ಮೂದಿಗಳು ಮುಂತಾದ ದ್ರವಾಹಾರಗಳು ದೇಹಕ್ಕೆ ಆರಾಮು ನೀಡ್ತವೆ. ಇನ್ನು ಆಹಾರ ಲಘುವಾಗಿರ್ಲಿ. ಎಣ್ಣೆ, ಮಸಾಲೆ, ಖಾರ, ಜಿಡ್ಡಿನ ಆಹಾರಗಳು ಹೆಚ್ಚಿದಷ್ಟು ದೇಹಕ್ಕೆ ಅವುಗಳನ್ನ ಜೀರ್ಣಿಸಿಕೊಳ್ಳುವಲ್ಲಿ ತೊಂದರೆ. ಯಾವುದೇ ರೀತಿಯ ಕೆಫಿನ್ ಮತ್ತು ಆಲ್ಕೋಹಾಲ್ ದೂರ ಇರಿಸಿ. ದ್ರಾಕ್ಷಿ, ದಾಳಿಂಬೆ, ಕಲ್ಲಂಗಡಿ, ಕಿತ್ತಳೆಯಂಥ ರಸಭರಿತ ಹಣ್ಣುಗಳು, ಸಲಾಡ್, ಸೌತೆಕಾಯಿಯಂತಹ ತರಕಾರಿಗಳು ಊಟದ ಭಾಗವಾಗಿರಲಿ. ಇದರಿಂದ ದೇಹದ ಉಷ್ಣತೆ ಹೆಚ್ಚಿ ಆರೋಗ್ಯದ ಸಮಸ್ಯೆಗಳಾಗುವುದನ್ನ ತಪ್ಪಿಸಬಹುದು. ಇನ್ನು ಈ ಅವಧಿಯಲ್ಲಿ ಬಿಸಿಲಿಗೆ ಹೋಗಬೇಡಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬಿಸಿಲಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ. ವೃದ್ಧರಿಗಂತೂ ಈ ಸಮಯ ಖಂಡಿತಕ್ಕೂ ಹೇಳಿಸಿದ್ದಲ್ಲ. ಹೊರಗಿನ ಕೆಲಸಗಳಿಗೆ ತಂಪು ಹೊತ್ತನ್ನೇ ಆಯ್ದುಕೊಳ್ಳಿ. ಈ ಅವಧಿಯಲ್ಲಿ ಮಕ್ಕಳನ್ನ ಮನೆಯೊಳಗೆ ಮಾತ್ರವೇ ಆಡೋದಕ್ಕೆ ಬಿಡಿ. ಸಾಕು ಪ್ರಾಣಿಗಳಿಗೂ ಕೂಡ ನೆರಳು ಅಗತ್ಯ, ಅವುಗಳಿಗೂ ಕೂಡ ಸಾಕಷ್ಟು ನೀರುಣಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.